ಗಂಗಾವತಿ ನಗರದಲ್ಲಿರುವ ಕೃಷಿ ಪತ್ತಿನ ಸೌಹಾರ್ದ ಸಹಕಾರಿ ನೇಮಕದಲ್ಲಿ ಯಾವುದೇ ರೀತಿಯ ಅವ್ಯವಹಾರ ನಡೆದಿರುವುದಿಲ್ಲ. ಅಲ್ಲದೆ ಹಣಕಾಸಿನ ವ್ಯವಹಾರದಲ್ಲಿ ಯಾವುದೇ ರೀತಿ ಗೋಲ್ಮಾಲ್ ನಡೆದಿರುವುದಿಲ್ಲ. ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಗ್ರಾಹಕರಿಗೆ ಸುಳ್ಳು ಸುದ್ದಿಯನ್ನು ಅಪ್ಪಿಸುತ್ತಿರುವ ಕೆಲ ಪತ್ರಿಕೆಗಳಲ್ಲಿ ಯಾವುದೇ ರೀತಿ ನಮ್ಮ ಬ್ಯಾಂಕಿನಲ್ಲಿ ಹಣದ ವ್ಯವಹಾರದಲ್ಲಿ ಯಾವುದೇ ರೀತಿ ಗೊಂದಲ ಮತ್ತು ಅವ್ಯವಹಾರ ನಡೆದಿರುವುದಿಲ್ಲ. ಇದು ಸತ್ಯಕ್ಕೆ ದೂರವಾಗಿದೆ ಎಂದು ಬ್ಯಾಂಕಿನ ಮತ್ತು ಸದಸ್ಯ ನಿರ್ದೇಶಕರುಗಳು ಹಾಗೂ ಉಪಾಧ್ಯಕ್ಷರುಗಳು ನಮ್ಮ ATV ತಿಳಿಸಿದ್ದಾರೆ. ಸಹಕಾರಿ ಬ್ಯಾಂಕಿಂದ ಯಾವ ರೀತಿ ಅವ್ಯವಹಾರ ನಡೆದಿಲ್ಲ. ಇಲ್ಲಿ ಎಲ್ಲ ಲೀಗಲ್ ಆಗಿ ಇದೆ. ಚಾರ್ಟೆಡ್ ಅಕೌಂಟೆಂಟ್ನ ಇದ್ರ ಮೇಲೆ ನಿಮ್ಗೆ ಏನು ಡೆಪಾಸಿಟ್ ಅವು ತಲುಪಿಸ್ತೀವಿ. ಇದಕ್ಕಾಗಿ ನೀವು ಎಲ್ಲರೂ ಸಹಕರಿಸಬೇಕಂತ ಕೇಳ್ಕೊಳ್ಳುತ್ತೇವೆ. ಅದರಲ್ಲಿ ವಿನಂತಿ, ನಮ್ಮ ಸಹಕಾರಿಯಲ್ಲಿ ಯಾವುದೇ ಅವ್ಯವಹಾರ ನಡೆದಿಲ್ಲ ಮತ್ತು ಹಾಗೂ ಯಾವುದೇ ಗೊಂದಲ ಇರೋದೇನಪ್ಪ, ಈಗ ಚಾರ್ಟೆಡ್ ಅಕೌಂಟ್ ಕರ್ಕೊಂಡ್ಬಂದು ನಾವು ಅವ್ರ ಲೀಸ್ಟು ಏನು ಎಲ್ಲ ಟ್ರಾನ್ಸಾಕ್ಷನ್ ಏನಾಗಿದೆ ಏನಿಲ್ಲ ಅಂತೇಳಿ ಎಲ್ಲ ನೋಡಿಕೊಂಡು ಅದು ಯಾರಿಗೆ ತಲುಪಿಸ್ಬೇಕು, ಯಾರ್ದು FD ಇದೆ, ಯಾರ್ದು ಪಿಗ್ಮಿ ಇದೆ, ಎಲ್ಲರಿಗೂ ನಾವು ಪೇಮೆಂಟ್ ಮಾಡ್ತೀವಿ. ಸ್ಟೆಪ್ ಬೈ ಸ್ಟೆಪ್ ಮಾಡ್ತೀವಿ. ಯಾಕಂದರೆ ಸಡನ್ಲಿ ಈಗ ಮ್ಯಾಚುರಿಟಿ ಆದವ್ರಿಗೆ ಕೊಡಲೇಬೇಕು, ಅವ್ರಿಗೆ ಕೊಡ್ತಾಯಿದ್ವಿ. ಪಿಗ್ಮಿ ಸಣ್ಣ ಪುಟ್ಟ ದೊಡ್ಡದಾಯಿತು ಯಾವುದೇ ಆಯಿತು ಅವನು ಪಿಗ್ಮಿ ಅಮೌಂಟ್ ಕೊಡ್ತಾ ಹೋಗ್ತಾಯಿದ್ದೀವಿ. ಡೇ ಬೈ ಡೇ ಕೊಡ್ತಾ ಹೋಗ್ತೀವಿ. ಯಾವುದೇ ಗ್ರಾಹಕರು ಆತಂಕ ಪಡೋ ಅವಶ್ಯಕತೆ ಇಲ್ಲ. ಹಾಗೂ ಮತ್ತು ಈಗ ಪಿಗ್ಮಿ ಕ್ಲೋಸ್ ಯಾರು ಮಾಡಿದ್ದಾರೆ ಅವ್ರ ಕಡೆಯಿಂದನೂ ಮತ್ತೆ ನಾವು ಪಿಗ್ಮಿ ಮತ್ತು ಫಂಡ್ ತೊಗೊತಾ ಇದ್ದೀವಿ. ಯಾರಾದರೂ ನಮ್ಮ ಆತ್ಮೀಯರಿದ್ದರೆ ಅವರು FD ಬಂದು FD ಇಡ್ಬೋದು ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಪತ್ತಿನ ಸಹಕಾರಿ ಸಂಸ್ಥೆಯಲ್ಲಿ ಯಾವುದೇ ರೀತಿ ಗೊಂದಲ ಇಲ್ಲ, ಯಾವುದೇ ರೀತಿ ಅವ್ಯವಹಾರಗಳಾಗಿಲ್ಲ. ನಮ್ಮ ಅಧ್ಯಕ್ಷರ ಅಕಾಲಿಕ ನಿಧನದಿಂದ ಜನರಲ್ಲೇ ಒಂದು ಗೊಂದಲದ ವಾತಾವರಣ ಮೂಡಿದೆ. ಆ ಗೊಂದಲದ ವಾತಾವರಣ ತಿಳಿವು ಮಾಡಲಿಕ್ಕೆ ಅಂತೇಳಿ ಪ್ರೆಸ್ ಮೀಟ್ ಥರ ನಾವು ಮಾತಾಡ್ತಾ ಇರೋದು. ನಮ್ಮಲ್ಲಿ ಯಾವುದೇ ರೀತಿ ಗೊಂದಲ ಇಲ್ಲ. ಯಾರ್ಯಾರು ಡೆಪಾಸಿಟ್ ಠೇವಣಿಗಳು ಇದಾವೋ ಅವ್ರಿಗೆ ಟೈಮ್ ಹೆಂಗಾಗುತ್ತೆ ಹಂಗೆ ಕೊಟ್ಕೊಂತ ಹೋಗ್ತೀವಿ. ಈ ಟೈಮ್ ಆಗಿರೋದು ಏನಪ್ಪ ಅಂತ ಹೆಂಗೆ ಲೋನ್ ರಿಕವರಿ ಮಾಡ್ಕೊಂಡು ಅದು ಕೊಟ್ಕೊಂತ ಹೋಗ್ತೀವಿ. ಆಮೇಲೆ ಈ ಟೈಮ್ ಆಗಿರೋದೇನಿದೆಯಲ್ಲ, ಈ ಸಣ್ಣ ಈ ಪಿಗ್ಮಿದೆಲ್ಲ ಕೊಡ್ತಾ ಇದ್ವಿ. ಪಿಗ್ಮಿದ್ ಏನೇನು ಇದಾಗಿದೆ ಎಲ್ಲ ಕೊಡ್ತಾ ಇದ್ವಿ. ಹಾಗೆ ಈ ಠೇವಣಿಗಳನ್ನು ಈ ಬ್ಯಾಂಕ್ ಸೈನಿಂಗ್ ಅಥಾರಿಟಿ ನಮಗೆಲ್ಲ ಸಿಕ್ಕ ಮೇಲೆ ಆಮೇಲೆ ಹೊಸ ಬಾಡಿ ಫಾರ್ಮ್ ಆದಮೇಲೆ ಎಲ್ರಿಗೂ ಅಂತೇಳಿ ಟೈಮ್ ತೊಗೊಂಡು ಆ ಟೈಮಲ್ಲಿ ಕೊಡ್ತೀವಿ. ಮಾಡಕ್ಕೆ ಹೋಗ್ಬಾರ್ರಿ. ಮನೆ ನಮ್ಮ ಅಕ್ಕಿ ಫ್ಯಾಮಿಲಿ ಕುಗ್ಗೋಗ್ಬಿಟ್ಟೈತೆ. ಸ್ವಲ್ಪ ಏನೇ ಇರಲಿ, ಸ್ವಲ್ಪ ಎಂಥ ಕೆಟ್ಟವನಿದ್ರು ಸತ್ತವನು ದೇವ್ರಾಕಾನ. ಅದ್ರ ಬಗ್ಗೆ ಕರುಣೆ ಕನಿಕರ ಅಂಬೋದು ಇರಲಿ ಬರೆಯರಿಗೆ. ಮಾತು ಚಲೋ ಅಲ್ಲ, ಹಂಗ ಬರ್ತಾವಂತಂದು ಎಲ್ಲರಿಗೂ ಎಲ್ಲ ಡಾಕ್ಟ್ರ್ ಇರ್ತಾರೆ ಕೋಟಿಗಟ್ಟಲೆ. ಒಬ್ಬರು ಡಾಕ್ಟ್ರು ಇಲ್ಲ, ಒಬ್ಬರು ಯಾರ್ಯಾರು ಇಲ್ಲ ಡೆಪಾಸಿಟ್ ನಮ್ಮಲ್ಲಿ. ಆತ ತನ್ನ ದೋಸ್ತನಾಗ ತನ್ನ ಆತ್ಮೀಯರ ಹತ್ರ ಡೆಪಾಸಿಟ್ ತಂದದಂತೂ ಸತ್ಯ. ಯಾರ್ದು ₹1 ಮುಳುಗೋದಲ್ಲ. ಪ್ರತಿಯೊಬ್ಬರಿಗೂ ₹1 ಪ್ರತಿಯೊಂದು ರೂಪಾಯಿ ಕೊಡ್ತೇವೆ. ಇಂಥ ಹೊತ್ತಿನಾಗ ಪೇಪರ್ನಾಗ ಇಲ್ಲದಂತ ಬರೋಕೆ ಡೆಪಾಸಿಟ್ ಇವರು ಬರ್ತಾರ. ಈಗ